ರಾಮನ ಒಂದು ನಡೆ, ರಾಮನ ಬದುಕಿರತಕ್ಕಂತಹ ರೀತಿ, ರಾಮ ಆಚರಣೆ ಮಾಡಿರತಕ್ಕಂತಹ ಧರ್ಮ ಎಲ್ಲವೂ ಕೂಡ ಸರ್ವತಾ ನಮಗೆ ಅದನ್ನು ಅನುಸರಿಸುವುದಕ್ಕೆ ಒಂದು ವಿಶೇಷವಾಗಿ ಹತ್ತಿರವಾಗಿ ಇರುವುದರಿಂದ ನಾವು ರಾಮನ ಒಂದು ಜನ್ಮದಿನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟು ಆ ಮೂಲಕ ಅದನ್ನು ನಾವು ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ಅದನ್ನು ಆಚರಣೆ ಯಾವುದೋ ಒಂದು ರೂಪದಲ್ಲಿ ಮಾಡಲೇಬೇಕು, ಮಾಡ್ತಾರೆ ಕೂಡ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಕೂಡ. ಈ ಅಯೋಧ್ಯೆಯಲ್ಲಂತೂ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ರಾಮನು ಹುಟ್ಟಿರ್ತಕ್ಕಂಥ ಆ ದಿವಸ. ಅದಕ್ಕೆ ಸೌರಮಾನ ಚಾಂದ್ರಮಾನ ಅಂತಕ್ಕಂಥದ್ದು ಬರುವುದಿಲ್ಲ. ಇದಕ್ಕೆಲ್ಲ ಕೆಲವೊಂದು ವ್ಯತ್ಯಾಸ ಇದ್ದರೆ ಈ ರಾಮನವಮಿಗೆ ಮಾತ್ರ ಎಲ್ಲರೂ ಕೂಡ ಚಾಂದ್ರಮಾನದ ರೀತಿಯಲ್ಲಿ ಅದನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು ನಾವು ನೋಡ್ತೀವಿ. ಅಯೋಧ್ಯೆಯಲ್ಲಿ ಅಂದರೆ ರಾಮ ಜನಿಸಿರತಕ್ಕಂತಹ ಸ್ಥಳದಲ್ಲಿ ಅದನ್ನು ಮಾಡತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅಲ್ಲಿ ಪಾಲ್ಗೊಳ್ತಕ್ಕಂಥವರೇ ಪುಣ್ಯವಂತರು. ಅದು ಇಲ್ಲದೇ ಇದ್ದರೂ ರಾಮನನ್ನು ನಾವು ಎಲ್ಲಿ ಪೂಜಿಸ್ತೀವೋ ಅಲ್ಲೆಲ್ಲ ಅವನ ಒಂದು ಸದಾ ಅವನ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಸನ್ನಿಹಿತವಾಗಿರುವುದರಿಂದ ಅದೇ ಒಂದು ಅಯೋಧ್ಯೆ ಅಂತೇಳಿ ನಾವು ಅಂದುಕೊಂಡು ಶ್ರದ್ಧಾಭಕ್ತಿಯಿಂದ ರಾಮನವಮಿಯನ್ನು ನಾವು ಆಚರಣೆಯನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಇದು ನೈಮಿತ್ತಿಕವಾದಂತಹ ಒಂದು ವಿಶೇಷವಾದಂತಹ ಒಂದು ಪರ್ವಕಾಲ ಅಂತ ಹೇಳ್ಬೋದು. ಇದನ್ನು ರಾಮಾಯಣದಲ್ಲಿ ಎಲ್ಲ ಬಾಲಕಾಂಡದಲ್ಲಿ ಎಲ್ಲ ರಾಮನ ಒಂದು ಜನನ ಇವೆಲ್ಲವೂ ಕೂಡ ಬರುತ್ತೆ. ನಾವು ರಾಮ ನವಮಿಯ ದಿವಸ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ವಿಗ್ರಹಕ್ಕೆ ಪೂಜೆಯನ್ನು ಮಾಡಬೇಕಾ ಅಥವಾ ಚಿತ್ರಪಟಕ್ಕೆ ಪೂಜೆಯನ್ನು ಮಾಡಬೇಕಾ, ದೇವಾಲಯಕ್ಕೆ ಹೋಗಿ ಆ ಮೂಲಕ ಶ್ರೀರಾಮನ ಸಂದರ್ಶನವನ್ನು ಮಾಡಬೇಕನ್ನತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರುವುದಿಲ್ಲ. ಆದರೆ ರಾಮನ ಆದರ್ಶಗಳನ್ನು ನಾವು ಪಾಲಿಸಬೇಕು. ಜೊತೆಯಲ್ಲಿ ಅವನ ಒಂದು ವಿಶೇಷವಾದಂತಹ ಆ ನವಮಿ ಅವನು ಜನಿಸಿರತಕ್ಕಂತಹ ಅವತಾರ ಎತ್ತಿರತಕ್ಕಂತಹ ದಿವಸದಲ್ಲಿ ರಾಮನನ್ನು ನಾವು ಪೂಜೆಯನ್ನು ಮಾಡಿ ಆ ಮೂಲಕ ಅವನ ಆದರ್ಶವನ್ನು ಅವನ ಚಿಂತನೆಯನ್ನು ಮಾಡತಕ್ಕಂಥದ್ದು ಕೂಡ ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ಅದನ್ನು ಈ ವ್ರತದ ರೂಪದಲ್ಲಿ ಈ ಪ್ರತಿಯೊಂದು ಪೂಜೆಯ ವ್ರತಕ್ಕೆ ಯಾವ ರೀತಿಯಾದಂತಹ ಕಲ್ಪ ಅಂದರೆ ನಿಯಮಗಳು ಇದೆಯೋ ಅದೇ ರೀತಿ ರಾಮನವಮಿಯ ದಿವಸ ನಾವು ಪೂಜೆಯನ್ನು ಆಚರಣೆಯನ್ನು ಮಾಡುವುದಕ್ಕೂ ಕೂಡ ನಿರ್ದಿಷ್ಟವಾದಂತಹ ಕ್ರಮ ವಿಧಿವಿಧಾನಗಳು ಇದೆ. ಆ ಮುಖೇನ ಅದರ ಪ್ರಕಾರವಾಗಿ ವಿಧಿ ನಿಯಮವನ್ನು ಅನುಸರಿಸಿ ನಾವು ಆ ರಾಮನವಮಿಯನ್ನು ಆಚರಿಸಿದಾಗ ಸಂಪೂರ್ಣವಾಗಿರ್ತಕ್ಕಂತಹ ಫಲ ಸಿಗುತ್ತೆ. ಆ ಮೂಲಕ ನಾವು ಮಾನವತ್ವದಿಂದ ದೈವತ್ವಕ್ಕೆ ಏರುವುದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಯಾವ ರೀತಿಯಾಗಿ ಮಾಡಬೇಕು, ಮುಖ್ಯವಾಗಿ ಪ್ರಾತಃ ಕಾಲದ ಪ್ರತಿಯೊಂದಕ್ಕೂ ಕೂಡ ಉಪವಾಸ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಉಪವಸತಿ ಇತಿ ಉಪವಾಸ ಅಂತ ಭಗವಂತನ ಧ್ಯಾನವನ್ನು ಮಾಡತಕ್ಕಂಥದ್ದು, ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂತಹ ಸ್ತೋತ್ರಗಳನ್ನು ಮಾಡತಕ್ಕಂಥದ್ದು. ಅದರಲ್ಲೂ ಶ್ರೀರಾಮನವಮಿಯ ಒಂದು ಆಚರಣೆಯಲ್ಲಿ ಭಜನೆಗೆ ಒಂದು ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ. ಆ ರಾಮನನ್ನು ವಿಶೇಷವಾಗಿರತಕ್ಕಂತಹ ಸ್ತೋತ್ರಗಳಿಂದ ಭಜನೆಯನ್ನು ಮಾಡತಕ್ಕಂಥದ್ದು ಕೂಡ ವಿಶೇಷವಾಗಿ ಆ ಪೂಜಾ ವಿಧಿಯಲ್ಲಿ ಬರುತ್ತೆ. ಆದ್ದರಿಂದ ಈ ಕ್ರಮದಲ್ಲಿಯೂ ಕೂಡ ಮಾಡತಕ್ಕಂಥದ್ದು. ಇನ್ನು ನಿರ್ದಿಷ್ಟವಾಗಿ ವ್ರತವನ್ನು ಮಾಡತಕ್ಕಂಥವ್ರು ಯಾರು ಇರ್ತಾರೆ ಅವರು ಉಪವಾಸ ಇದ್ದು ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಅವನ ಒಂದು ಚಿತ್ರಪಟಕ್ಕೆ, ಅದು ಪಂಚಲೋಹದ ವಿಗ್ರಹ ಇರ್ಬೋದು, ಬೆಳ್ಳಿಯದಿರ್ಬೋದು, ಚಿನ್ನದ್ದಿರ್ಬೋದು, ಶ್ರೀರಾಮ ವಿಗ್ರಹಕ್ಕೆ ಪೂಜೆಯನ್ನು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಉಪವಾಸದ ನಂತರದಲ್ಲಿ ಪಾರಾಯಣ ಅಂಥೇಳಿ ಹೇಳ್ತಾರೆ. ಉಪವಾಸವನ್ನು ಆ ಮೂಲಕ ಭೋಜನವನ್ನು ಸ್ವೀಕರಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ನಂತರದಲ್ಲಿ ಅದನ್ನು ದಾನವಾಗಿ ಕೊಡಬೇಕು. ಶ್ರೀರಾಮನ ಸೀತಾಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರ ಸ್ವಾಮಿಯ ಒಂದು ವಿಗ್ರಹ ಇರುತ್ತಲ್ಲ ಅದನ್ನು ದಾನವಾಗಿ ಕೊಟ್ಟರೆ ವಿಶೇಷವಾದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ. ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ಪುನರಾವೃತ್ತಿ ಶಾಶ್ವತ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತೆ. ಈ ರೀತಿಯಾಗಿ ರಾಮನವಮಿಯ ವ್ರತವನ್ನು ನಾವು ಆಚರಣೆಯನ್ನು ಮಾಡಿದರೆ ಅನ್ನತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ರೀತಿಯಾಗಲೂ ಕೂಡ ನಾವು ಯಾರಿಗೆ ಆ ಸಂಪ್ರದಾಯ ಇರದೇ ಇರಲಿ ಪ್ರತಿಯೊಬ್ಬರೂ ಕೂಡ ರಾಮನ ಪೂಜೆಯನ್ನು ಮಾಡಲೇಬೇಕಾಗತ್ತೆ. ಇನ್ನು ರಾಮನವಮಿಯ ಒಂದು ಪೂಜಾ ವಿಧಿವಿಧಾನಗಳು, ರಾಮನವಮಿಯ ಒಂದು ವಿಶೇಷವಾದಂತಹ ಮಹತ್ವ ಇವೆಲ್ಲ ನಾವು ತಿಳಿದುಕೊಂಡು, ಆದರೆ ಈ ರಾಮನವಮಿಯ ಇನ್ನಿತರ ವ್ರತ ಪೂಜೆ ಆ ಭಗವಂತನ ಅವತಾರಗಳ ಪೂರ್ವಕಾಲದಲ್ಲಿ ನಾವು ಮಾಡತಕ್ಕಂತಹ ಪೂಜೆಗಿಂತ ರಾಮನವಮಿಯ ದಿವಸ ರಾಮನನ್ನು ನಾವು ಅರ್ಚಿಸುವುದಕ್ಕೆ ವಿಶೇಷವಾದಂತಹ ಒಂದು ಪರ್ವಕಾಲ ಅಂತ ಹೇಳ್ಬೋದು. ಯಾವ ಕ್ರಮದಲ್ಲಿ ನಾವು ಅರ್ಚನೆಯನ್ನು ಮಾಡ್ಬೋದು ಅಂದರೆ ರಾಮನಿಗೆ ಯಾವ ರೀತಿಯಾಗಿ ಪೂಜೆ ಮಾಡಿದರೂ ಕೂಡ ಆಗುತ್ತೆ. ಅಂದರೆ ನವವಿಧ ಭಕ್ತಿಗಳು ಅಂತ ಹೇಳ್ತಾರಲ್ಲ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅನ್ನತಕ್ಕಂತಹ ನವವಿಧವಾದಂತಹ ಭಕ್ತಿಗಳು. ಈ ನವವಿಧವಾದಂತಹ ಭಕ್ತಿಗಳನ್ನು ಕೂಡ
ನಾವು ರಾಮನ ಒಂದು ಜನ್ಮದಿವಸ ಕೀರ್ತನೆಗಳನ್ನು, ರಾಮನಾಮವನ್ನು ನಾವು ಶ್ರವಣವನ್ನು ಶ್ರವಣ ಅಂದರೆ ಕೇಳತಕ್ಕಂಥದ್ದು. ಆ ಭಗವಂತನ ಚಿಂತನೆಯಲ್ಲಿ ನಮ್ಮ ಇಂದ್ರಿಯಗಳು ಏನಿದೆ, ಜ್ಞಾನೇಂದ್ರಿಯಗಳು ಏನಿದೆ, ಅದೆಲ್ಲವೂ ಕೂಡ ಆ ದಿವಸ ಸಂಪೂರ್ಣವಾಗಿ ರಾಮಮಯವಾಗಿರಬೇಕು. ಅಂದರೆ ಶ್ರವಣ ಏನೇ ಕೇಳಿದರೂ ನಾವು ರಾಮನ ಗುಣಗಾನವನ್ನು, ರಾಮನ ಕೀರ್ತನೆಗಳನ್ನು, ರಾಮನ ಒಂದು ಹಾಡನ್ನು ಕೇಳತಕ್ಕಂಥದ್ದು, ರಾಮನ ಕೀರ್ತನೆಯನ್ನು, ಭಜನೆಯನ್ನು ಮಾಡತಕ್ಕಂಥ, ನೃತ್ಯ ಗೀತಾದಿಗಳಿಂದ ಅರ್ಚಿಸಬೇಕು ಅಂತೇಳಿ ಹೇಳ್ತಾರೆ. ಆ ರಾಮನ ಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು. ಹಬ್ಬದ ಆಚರಣೆ ಅಂತಂದರೆ ಕೇವಲ ಏನು ಹೋಳಿಗೆ ಅಥವಾ ಸಿಹಿ ಊಟವನ್ನು ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ. ಆ ಮನೋಧರ್ಮದಲ್ಲಿ, ಆ ರಾಮನ ಮನೋಧರ್ಮದಲ್ಲಿ ಆ ದಿವಸ ಸಂಪೂರ್ಣ ಇದ್ದಾಗ, ಶಿವರಾತ್ರಿ ಬಂದಾಗ ಶಿವನ ಮನೋಧರ್ಮದಲ್ಲಿ ನಾವಿರಬೇಕು. ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡಬೇಕಾದರೆ ಕೃಷ್ಣಮಯವಾಗಿರಬೇಕು. ಆ ರೀತಿ ಇದ್ದಾಗ ಮಾತ್ರ ಅದು ಅರ್ಥಪೂರ್ಣವಾಗುತ್ತೆ. ಆದ್ದರಿಂದ ಆ ರಾಮನ ಸ್ಮರಣೆಯನ್ನು ಮಾಡತಕ್ಕಂಥದ್ದು, ರಾಮನ ಪೂಜೆಯನ್ನು ಮಾಡತಕ್ಕಂಥದ್ದು, ವೇದೋಕ್ತವಾಗಿ ರಾಮನಿಗೆ ಸಂಬಂಧಪಟ್ಟಂತಹ ವೇದವು ಕೂಡ, ರಾಮಾಯಣವು ಕೂಡ ಇನ್ನೊಂದು ವೇದ ಅಂತ ಹೇಳಿಪಟ್ಟಿದೆ. ಆದ್ದರಿಂದ ವೇದ ಪಾರಾಯಣ ಮಾಡಿದರೆ ಎಷ್ಟು ಪುಣ್ಯ ಲಭಿಸುತ್ತೋ ಅಷ್ಟೇ ಪುಣ್ಯ ಈ ರಾಮಾಯಣ ಪಾರಾಯಣವನ್ನು ಮಾಡುವುದಕ್ಕೂ ಕೂಡ ಇರತಕ್ಕಂಥದ್ದು. ಆದ್ದರಿಂದ ಈ ಯುಗಾದಿಯ ದಿವಸದಿಂದಲೇ ಓಂ ರಾಮನವಮಿಯನ್ನು, ಅಂದರೆ ರಾಮನ ಒಂದು ನವರಾತ್ರಿಯ ರೂಪದಲ್ಲಿ, ಅಂದರೆ 9 ರಾತ್ರಿ ಅಥವಾ 9 ದಿವಸಗಳ ರೂಪದಲ್ಲಿ ಈ ರಾಮನನ್ನು ಅರ್ಚಿಸ್ತಕ್ಕಂತಹ ಕ್ರಮ ಪ್ರತಿಯೊಬ್ಬರಲ್ಲೂ, ಅದು 1 ತಿಂಗಳು ಮಾಡ್ತಾರೆ, 9 ದಿವಸನೂ ಕೂಡ ಮಾಡ್ತಾರೆ. ನವರಾತ್ರಿ ಅಂತ ಹೇಳ್ತಾರೆ. ಇದಕ್ಕೆ ವಸಂತ ನವರಾತ್ರಿ ಅಂತ ಹೇಳಿ ಇನ್ನೊಂದು ಹೆಸರು. ಯುಗಾದಿ ಹಬ್ಬ ದಿವಸದಿಂದಲೇ ರಾಮನ ಪೂಜೆ, ರಾಮಾಯಣ ಪಾರಾಯಣ, ಸುಂದರಕಾಂಡ ಪಾರಾಯಣ, ವೇದ ಪಾರಾಯಣ ಈ ರೀತಿಯಾಗಿ ಮಾಡಿ, ನಂತರದಲ್ಲಿ 9ನೇ ದಿವಸ ಅಂದರೆ ನವಮಿಯ ದಿವಸ ರಾಮನವಮಿಯ ಪೂಜೆಯನ್ನು ಮಾಡಿ, ನಂತರದಲ್ಲಿ ಅದನ್ನು ವಿಸರ್ಜನೆ ಮಾಡತಕ್ಕಂಥದ್ದು. ಇನ್ನು ಹಲವು ಕಡೆ ಸೀತಾ ಕಲ್ಯಾಣವನ್ನು ಮಾಡತಕ್ಕಂಥದ್ದು. ಈ ರೀತಿಯಾಗಿ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಮಾಡತಕ್ಕಂತಹ ಕ್ರಮ ಇದೆ. ಅದರಿಂದ ಈ ನವವಿಧವಾದಂತಹ ಭಕ್ತಿಗಳನ್ನು ಕೂಡ ನಾವು ಈ ರಾಮನವಮಿಯ ಒಂದು ರಾಮನ ಆಚರಣೆಯಲ್ಲಿ, ನವರಾತ್ರಿಯಲ್ಲಿ, ರಾಮನವರಾತ್ರಿಯಲ್ಲಿ ಆಚರಣೆ ಮಾಡುವುದಕ್ಕೆ ಸಾಧ್ಯ ಇದೆ. ಅರ್ಚನೆಯನ್ನು ಮಾಡತಕ್ಕಂಥದ್ದು, ವಂದನೆ ಅಂದರೆ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಆ ಮೂಲಕ ವಿಶೇಷವಾಗಿ ನಮ್ಮ ಆತ್ಮಾರ್ಪಣೆಯನ್ನು, ಕಾಯ ವಾಚ ಮನಸ, ಈ ಯಾವುದೇ ಶುದ್ಧವಾದಂಥ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಪೂಜೆಯನ್ನು ಮಾಡುವುದಕ್ಕೆ ಭಗವಂತನ ಸಂಪ್ರೀತನಾಗ್ತಾನೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದೇ ರೀತಿಯಾಗಿ ರಾಮನವಮಿಯ ದಿವಸವೂ ಕೂಡ ವಿಶೇಷವಾಗಿ ಈ ರೀತಿಯಾಗಿ ಸ್ಮರಣೆ, ಕೀರ್ತನೆ, ಭಜನೆ, ನೃತ್ಯ ಗೀತೆಗಳಿಂದ, ಜೊತೆಯಲ್ಲಿ ಇನ್ನೂ ಕೆಲವೊಂದು ಗ್ರಾಮಗಳಲ್ಲಿ ಆ ರಾಮನವಮಿಗೆ ಸಂಬಂಧಪಟ್ಟಂತೆ, ರಾಮಾಯಣಿಗೆ ಸಂಬಂಧಪಟ್ಟಂತೆ, ಸುಂದರಕಾಂಡಕ್ಕೆ ಸಂಬಂಧಪಟ್ಟಂತೆ ನಾಟಕವನ್ನು ಆಡತಕ್ಕಂಥದ್ದು, ಯಕ್ಷಗಾನವನ್ನು ಪ್ರದರ್ಶನ ಮಾಡತಕ್ಕಂಥದ್ದು, ಹೀಗೆ ಪ್ರಾದೇಶಿಕವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ರಾಮನವಮಿಯನ್ನು ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ, ಅವರ ಶ್ರದ್ಧಾಭಕ್ತಿಗಳಿಗೆ ಅನುಸಾರವಾಗಿ, ಅವರ ತಿಳುವಳಿಕೆಗೆ ಅನುಸಾರವಾಗಿ ಯಾರಾದರೂ ಅವರು ಮಾಡಲೇಬೇಕು. ಪ್ರತಿಯೊಬ್ಬರಿಗೂ ಅವಶ್ಯವಾದಂತಹ ಕರ್ತವ್ಯ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಆ ರಾಮನ ಒಂದು ನವಮಿಯ ದಿವಸನ ವಿಶೇಷವಾಗಿ ಪೂಜೆ ಅರ್ಚನೆಗಳಿಂದ ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಆ ಮೂಲಕ ಯಾವುದೇ ರೀತಿ ರೋಗ ಇದ್ದಿರತಕ್ಕಂಥ ರೋಗ ನಿವಾರಣೆ ಆಗತಕ್ಕಂಥದ್ದು, ಆರ್ಥಿಕ ಸಮಸ್ಯೆ ಇದ್ದರೆ ಆ ರಾಮನ ಚಕ್ರವರ್ತಿ ಅವನು, ರಾಮರಾಜ್ಯ ಅಂತೇಳಿ ಹೇಳ್ತೀವಿ. ಅಂತಹ ರಾಮರಾಜ್ಯ ಅಂತಂದರೆ ರಾಮನೇ ಬಂದು ಆಳ್ವಿಕೆ ಮಾಡಬೇಕು ಅಂಥೇಳಿ ಅರ್ಥ ಅಲ್ಲ. ರಾಮರಾಜ್ಯ ಸುಭಿಕ್ಷವಾಗಿರತಕ್ಕಂತಹ ಆಡಳಿತ ಏನಿದೆ, ಪ್ರಜೆಗಳಿಗೆ ಪೂರಕವಾಗಿ ಪ್ರಜೆಗಳೆಲ್ಲ ಸುಖವಾಗಿರುವುದಕ್ಕೆ ಯಾವುದು ಕಾರಣ ಆಗುತ್ತೋ ಅಂತಹ ಆಡಳಿತಕ್ಕೆ, ಅಂತಹ ಆಡಳಿತವನ್ನು ಯಾವ ರಾಜ ಕೊಡ್ತಾನೋ ಅದಕ್ಕೆ ರಾಮರಾಜ್ಯ ಅಂತೇಳಿ ಹೇಳ್ತಕ್ಕಂಥದ್ದು. ಸುಭಿಕ್ಷವಾದಂತಹ ಆಡಳಿತಕ್ಕೆ ರಾಮರಾಜ್ಯ ಅನ್ನತಕ್ಕ ಹಿಂದಿನಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಅಂತಹ ಆಡಳಿತ ಇದ್ದಾಗ ಪ್ರಜೆಗಳೆಲ್ಲರೂ ಕೂಡ ಸುಖವಾಗಿ ಇರ್ತಾರೆ. ಅದಕ್ಕೆ ನಾವು ಆದರ್ಶಪ್ರಾಯವಾಗಿ ಶ್ರೀರಾಮಚಂದ್ರನನ್ನು ನಾವು ತೆಗೆದುಕೊಳ್ಳಬೇಕು. ಅದಕ್ಕೆ ರಾಮೋ ವಿಗ್ರವಾನ್ ಧರ್ಮ ಅಂತೇಳಿ ಹೇಳ್ತಕ್ಕಂಥದ್ದು. ಅಂದರೆ ಧರ್ಮವೇ ಒಂದು ಮೂರ್ತ ಸ್ವರೂಪದಲ್ಲಿದೆ ಅಂದರೆ ಅದು ರಾಮ ಅಂಥೇಳಿ ಕರೆಸಿಕೊಳ್ಳುತ್ತೆ.